ಹಲೋ ಮೈ ಡಿಯರ್ ಕರ್ನಾಟಕ ಫಾರ್ಮರ್ ಚಾಂಪಿಯನ್ಸ್, ವೆಲ್ಕಮ್ ಬ್ಯಾಕ್ ಟು ಕೆಪಿಸಿ ಕ್ಲಾಸಸ್. ಸೊ ಇವಾಗ ಜಸ್ಟ್ ಕೆಎ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಬಿಟ್ಟಿದ್ದಾರೆ ರಿಗಾರ್ಡಿಂಗ್ SC ಕ್ಯಾಟಗರಿ. ಓಕೆ, ಸೊ ಸ್ಪೆಷಲಿ ಇದು SC ಕ್ಯಾಂಡಿಡೇಟ್ಸ್ ನೋಡಲೇಬೇಕು. ನಿಮ್ದು ಏನು ಇವಾಗ ನಮ್ದು ಕರ್ನಾಟಕ ಸ್ಟೇಟಿಂದ ಸಬ್ ಡಿವಿಷನ್ ಸ್ಪೆಷಲಿ ಫಾರ್ SC ಕ್ಯಾಂಡಿಡೇಟ್ಸು SC ಕ್ಯಾಟಗರಿ ಬೇಸ್ ಮೇಲೆ ಸಬ್ ಡಿವಿಷನ್ ಆಗಿತ್ತು. ಆ ಒಂದು ಸಬ್ ಡಿವಿಷನ್ ಆಗಿರ್ತಕ್ಕಂತಹ ರೀಸೆಂಟ್ ಆಗಿರ್ತಕ್ಕಂತಹ ಕ್ಯಾಟಗರಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋದಕ್ಕೆ ನಿಮಗೆ ಚಾನ್ಸ್ನ ಕೊಟ್ಟಿದ್ದಾರೆ. ಓಕೆ, ಸೊ ಅಪ್ಲಿಕೇಶನ್ ಲಿಂಕ್ ಕೂಡ ಆಕ್ಟಿವೇಟ್ ಆಗಿದೆ. ನಿಮ್ಮದು ID ಮತ್ತು ಪಾಸ್ವರ್ಡ್ ಯೂಸ್ ಮಾಡಿಬಿಟ್ಟು ಆ ಒಂದು ಕ್ಯಾಟಗರಿ ಸರ್ಟಿಫಿಕೇಟ್ನ ಯಾರ ಹತ್ರ ಇದು ನ್ಯೂಲಿ ಫೌಂಡ್ ಆಗಿರ್ತಕ್ಕಂಥ ಸಬ್ ಡಿವಿಷನ್ ಕ್ಯಾಟಗರಿ ಸರ್ಟಿಫಿಕೇಟ್ ಇಲ್ಲ, ಅದನ್ನು ನಿಮ್ಮ ತಹಸೀಲ್ದಾರ್ ಆಫೀಸ್ ಹತ್ರ ಹೋಗಿ ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಯಾರು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ಲರೂ ಕೇಳ್ತಿದ್ದಾರಾ ಸರ್ ನೆಕ್ಸ್ಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಇವಾಗ SC ಕ್ಯಾಟಗರಿ ಅವ್ರದ್ದು ಸಬ್ ಡಿವಿಷನ್ ಒಂದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಕೊಟ್ಟಿರೋದ್ರಿಂದ ಇಟ್ ವಿಲ್ ಟೇಕ್ ಅರೌಂಡ್ 8 to 10 days. ಓಕೆ, ಇನ್ನೂ ನಿಮ್ಗೆ ಒಂದು 8 to 10 days ಡಿಲೇ ಆಗುವಂಥ ಚಾನ್ಸಸ್ ಇದೆ. ಡೋಂಟ್ ವರಿ, ಸ್ವಲ್ಪ ಪೇಷನ್ಸ್ ಇರಲಿ. ಡೆಫಿನೆಟ್ಲಿ ನಿಮ್ಮದು 8 to 10 daysನಲ್ಲಿ ರಿಸಲ್ಟ್ ಬರುತ್ತೆ. ಓಕೆ, ಸೊ ಇದು ಸಬ್ ಡಿವಿಷನ್ ಕ್ಯಾಟಗರಿ ಬಂದುಬಿಟ್ಟು ಓನ್ಲಿ ಫಾರ್ SC ಕ್ಯಾಂಡಿಡೇಟ್ಸ್, ನಾಟ್ ಫಾರ್ OBC, ST ಆ್ಯಂಡ್ ಜನರಲ್. ಯಾರಿಗೂ ಇದು ಅಪ್ಲಿಕೇಬಲ್ ಆಗೋದಿಲ್ಲ, ಓನ್ಲಿ ಫಾರ್ SC ಕ್ಯಾಂಡಿಡೇಟ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಕೊಡ್ತಾ ಇರ್ತೀನಿ.